ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಟ್ಸ್ ಮೀ ಅಕ್ಷಯ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಹಾಯ್ ಫ್ರೆಂಡ್ಸ್, ಇಲ್ಲಿ ಸೋಪ್ ಬರ್ತಾ ಇದ್ರು ತಾಳಕ್ ಬಂದು. ಅಣ್ಣ ಇದು ಯಾವ್ದ್ರಿಂದ ಮಾಡೋದಣ್ಣ ಹೇಳು? ಹೊಂಗೆ ಬೀಜ, ಇಪ್ಪೆ ಬೀಜ, ಬೇವಿನ ಬೀಜದಲ್ಲಿ ತಯಾರು ಮಾಡೋದು. ನೋಡಿ ಫ್ರೆಂಡ್ಸ್, ಎಲ್ಲ ಬೀಜದಿಂದನೇ ತಯಾರು ಮಾಡಿರೋದಂತೆ ಸೋಪ್. ಇದು ಬೀಜಕ್ಕೆ ಎಷ್ಟು ಬೆಲೆ ಇದೆ ಅಂತ ಈಗಲಾರ ಅರ್ಥ ಮಾಡ್ಕೊಳ್ಳಿ. ಅಷ್ಟು ಬೆಲೆ ಜಾಸ್ತಿ ಇದ್ರೆ ನಿಂದು ಕಿತ್ಕೊಟ್ಬಿಡು. ಹಾಯ್ ಫ್ರೆಂಡ್, ಎಲ್ಲರೂ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ಅಣ್ಣ ನೀವು ಇಷ್ಟು ಸ್ಮಾರ್ಟ್ ಆಗಿ ಇಷ್ಟು ಸ್ಲಿಮ್ ಆಗಿದ್ದೀರಲ್ಲ ಹೆಂಗಣ್ಣ ಅಂತ. ನಾನು ಇಷ್ಟು ಸ್ಲಿಮ್ ಆಗಿರೋಕ್ಕೆ ಕಾರಣ, ಸ್ಮಾರ್ಟ್ ಆಗಿರೋಕ್ಕೆ ಕಾರಣ, ಅಣ್ಣ ಇಷ್ಟೊಂದು ಸ್ಮಾರ್ಟ್ ಆಗಿ ಮತ್ತೆ ಸ್ಲಿಮ್ ಆಗಿರೋಕ್ಕೆ ಕಾರಣ ಅಂದ್ರೆ ಕುರಿ ತೊಳ್ದು ಬೀಜ. ಫಸ್ಟ್ ಆಫ್ ಆಲ್ ನಿನ್ಗೆ ಯಾರು ಹೇಳಿದ್ ನಿನ್ ಮೈ ಜಿಂಕೆ ತರ ಇದೆಯಾ ಅಂತ? ನೋಡಕೊಳ್ಳೆ ನಾಗವಲ್ಲಿ ಹೇಳ್ತಂಗೆ ನಾಗರತ್ನನ್ ತರ ಇದೆಯಾ? ಇನ್ನೊಂದು ಮುಟ್ಟಕ್ ಬೇರೆ ಆಸನ ನೋಡಿದ್ರೆ ನಾಯಿ ಕೂಡ ಹತ್ರ ಸುಳಿಯಲ್ಲ. ಸತ್ತವ್ರನ್ನ ನೆಮ್ಮದಿಯಾಗಿ ಫೋಟೋದಲ್ಲಿ ಇರಕ್ ಬಿಡಲ್ಲ ಗುರು. ಏನ್ ಕರ್ಮ. ಆ ಯಪ್ಪ ಸತ್ತಿ ಸ್ವರ್ಗದಲ್ಲಿ ಆರಾಮಾಗಿದ್ರ ಇಲ್ಲಿ ಇವ್ರ ಹೆಂಡತಿ ಗೋಲ್ಡ್ ನೋಡಕ್ ಆಯ್ತಲ್ಲ ಫೋಟೋದಲ್ಲಿ. ನಗು ಬರ್ಲಿಲ್ವಾ? ನೀವು ಮಾತಾಡ್ತೀರಿ ಬೆಣ್ಣಿ. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ನಾನು ಇರ್ಬೇಕಾದ್ರೆ ನಿನ್ನ ಯಾರಂದ್ರೆ ಮುಟ್ಟಕ್ ಬಿಡ್ತೀನ ವಿಕ್ಕಿ ಬಾಸ್. ನೀನಿರೋ ಟೈಮಲ್ಲಿ ಮುಟ್ಟಲ್ಲ, ನೀನ್ ಇಲ್ದಿರೋ ಟೈಮಲ್ಲಿ ನಿಮ್ ಬಾಸು ಮುಟ್ಟು ನೋಡ್ಕೋಬೇಕು. ದಿಲ್ಲು 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 ದಿಲ್ಲು. ಸಾಕು ತಿಕ್ಕ ಮುಚ್ಕೊಂಡಿರೋ ಕೆಬ್ಬಡ್ದಿಲ್ಲು. ಮಳೆ ಬಂದ್ರೆ ಆಗುತ್ತೆ ಜಿಲ್ಲು, ಸ್ವಲ್ಪ ಜನ ನಡ್ಕೊಂಡು ಆಗವ್ರೆ ಡಲ್ಲು. ಇದಕ್ಕೆಲ್ಲ ನಾನು ತಲೆನೇ ಕಟ್ಸ್ಕೊಳಲ್ಲ, ಯಾಕಂದ್ರೆ ನನ್ಗೈತೆ. ಯಾಕಂದ್ರೆ ನೀನೊಬ್ಬ ಕೆಬ್ಬಡ್ದಿಲ್ಲು. ನಾನ್ ಮತ್ತೆ ಲವ್ ಮಾಡ್ತೀನಿ. ಮುರ್ದೋಗಿರೋದು ನನ್ನ ಆಲ್ಟೋ, ನನ್ ಪಿಸ್ತೂಲ್ ಅಲ್ಲ. ಲೋ ಕೆಪ್ಪುಡ್ಸಿದ್ದ ಹೊಟ್ಟೆ ತೋರಿಸ್ಬಿಟ್ಟು ನೀನ್ ಪಿಸ್ತೂಲ್ ಅಂತೀಯಲ್ಲೋ, ಅದಕ್ಕೆ ದೊಡ್ಡವ್ರು ಹೇಳೋದು ಓದೋ ಟೈಮಲ್ಲಿ ತಿಕ್ಕ ಮುಚ್ಕೊಂಡು ಓದ್ಬಿಟ್ಟಿದ್ರೆ ಇವತ್ತು ಈ ಬಾಳು ಬರ್ತಾ ಇರ್ಲಿಲ್ಲ ನಿನಗೆ. ಹೊಟ್ಟೆ ಯಾವುದು ಪಿಸ್ತೂಲ್ ಯಾವುದು ಗೊತ್ತಿಲ್ಲ. ಈ ನನ್ನ ಮಕ್ಕಳೆಲ್ಲ ರೀಲ್ಸ್ ಮಾಡ್ತಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಓಯ್ ಐ ಲವ್ ಯು. ಬಿಗ್ ಬಾಸ್ ಸೀಸನ್ 12ಗೆ ಬಿಗ್ ಬಾಸ್ ಸೀಸನ್ 12 ಆಗೋರೋದು 12 ಕನ್ನಡದಲ್ಲಿ 12 ಸೀಸನ್ 12 12 ಅಂತೆ. ನಮಗೂ ಒಂದು ಅವಕಾಶ ಮಾಡಿಕೊಡಿ ಬಿಗ್ ಬಾಸ್. ಸುದೀಪ್ ಸರ್, ಕಲರ್ಸ್ ಕನ್ನಡ. ಯಾಕೆ ಸೀರಿಯಲ್ ಮಾಡೋರು, ಫಿಲಮ್ ಹೀರೋಗಳು ಮತ್ತೆ ಗೋಲ್ಡ್ ಹಾಕೊಂಡಿರೋರು ಅವ್ರಿಗೆ ಮಾತ್ರ ಅಪರ್ಚುನಿಟಿ. ನಮ್ಮಂತ ಮಿಡಲ್ ಕ್ಲಾಸಲ್ಲಿ ಹುಟ್ಟಿರೋರಿಗೆ ಅಪರ್ಚುನಿಟಿ ಇಲ್ವಾ? ಅವ್ರೆಲ್ಲರ ಹತ್ರನೂ ಟ್ಯಾಲೆಂಟ್ ಇದೆ, ನಿನ್ನ ಹತ್ರ ಏನಿದೆ? ತದಪತ ತದ ಅನ್ನೋದು ಬಿಟ್ಟು. ಅವಳು ಎದುರುಗ್ ಬಂದ್ರು ಅವಳನ್ನ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕ. ನಾನೇನೇ ಪೋಸ್ಟ್ ಮಾಡಿದ್ರು ರೋಡಾಗ ಹೋಗೋ ಬರೋ ಜನಗಳೆಲ್ಲ ನಾನು ನೋಡ್ಕೊಂಡು ನಗಾಡ್ತಾರೆ. ಶಾಲೆಗಳ ತರ ಬರ್ತೀರೇನಪ್ಪ ನೀವು? ತಿಂದ್ರೆ ನೆಮ್ಮದಿಯಾಗಿ ತಿನ್ಬೇಕು, ಕುಡಿದ್ರೆ ನೆಮ್ಮದಿಯಾಗಿ ನೀರು ಕುಡಿಬೇಕು, ಕೈ ಮುಗಿದ್ರೆ ದೇವರಿಗೆ ನೆಮ್ಮದಿಯಾಗಿ ಕೈ ಮುಗಿಬೇಕು. ಏನಂದೆ? ಇನ್ನೊಂದ್ಸಲ ಹೇಳು. ನೆಮ್ಮದಿಯಾಗಿ ಕೈ ಮುಗಿಬೇಕು. ಶಾಬಾಷ್. ಅಕ್ಕ ಅದು ಕೈ ಅಕ್ಕ, ಕೆ ಅಲ್ಲ. ಕೆ ಮುಗಿದ್ರೆ ಅಲ್ಲ, ಕೈ ಮುಗಿದ್ರೆ. ಕೆ ಮುಗಿದ್ರೆ துல்லாத மனமும் துள்ளும், புள்ளை பார்த்தால் மான் துள்ளும், கீரை பார்த்தால் மீன் துள்ளும். என் தளபதியை பார்த்தால் துல்லாத மனமும் துள்ளும். புள்ளே இல்லாத அது துள்ளும். ಯಾವ ಕನ್ನಡನೋ ಗೊತ್ತಿಲ್ಲ,
ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಹೋಪ್ ಗೈಸ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ.